ನಿಮಗೇನಾದರೂ ಯು ಪಿ ಎಸ್ ಸಿ ಪಿ ವೈ ಕ್ಯೂಸ್ನ ನಾನು ಯಾವ ಥರ ಅನಲೈಸ್ ಮಾಡೋದು ಅಂತ ಡೌಟ್ಸ್ ಏನಾರು ಇದ್ದರೆ ನಾನು ಇವತ್ತು ಅದಕ್ಕೆ ಒಂದು ಸೊಲ್ಯೂಷನ್ ಹೇಳ್ತೀನಿ. ತುಂಬ ಟೆನ್ಷನ್ ತಗೋಬೇಡಿ. ಯಾಕೆ ಅಂದರೆ ಪಿ ವೈ ಕ್ಯೂಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸು. ನೀವು ಯಾವುದೇ ಪ್ರಿಪ್ರೇಷನಿಗೆ ಹೋಗೋಕ್ಕಿಂತ ಮುಂಚೆ ಈಗ ಐದಾರು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಒಂದ್ಸರಿ 2 ಪೇಪರ್ನ ನೋಡಿ. ನಾನು ಮಾಡಿದ ತಪ್ಪೇನು ಅಂದರೆ ಆ್ಯಕ್ಚುಲಿ ಪ್ರಿಲಿಮ್ಸಲ್ಲಿ ಏನು ಕವರ್ ಆಗುತ್ತಲ್ಲ ಅದೇ ಮೇನ್ಸ್ಗೆ ಒಂದು 50% ಕವರ್ ಆಗುತ್ತೆ. ಬಟ್ ಎಕ್ಸ್ಟ್ರಾ 20% ಓದಬೇಕಾಗುತ್ತೆ ಅಷ್ಟೇ ನಾವು. ಬಟ್ ನಾವೇನು ಮಾಡ್ತೀವಿ, ಫಸ್ಟು ಮೇನ್ಸ್ಗೆ ಓದಬೇಕು ಅಂದ್ಕೊಂಡು ಫಸ್ಟು ಮೇನ್ಸ್ ಫುಲ್ ಪ್ರಿಪೇರ್ ಆಗೋಣ ಅಂದ್ಕೊಂಡು ಪ್ರಿಲಿಮ್ಸ್ನ ನೆಗ್ಲೆಕ್ಟ್ ಮಾಡ್ತೀವಿ. ಆ ಥರ ಮಾಡಬೇಡಿ. ನನ್ನ ಅಪ್ರೋಚ್ ಏನು ಅಂದರೆ ಫಸ್ಟು ನೀವು ಪ್ರಿಲಿಮ್ಸ ಎಲ್ಲ ಕ್ವಶನ್ ಪೇಪರು 2013ಇಂದ 2025 ತನಕ ನೋಡಿ. ಆಗ ನಿಮಗೆ ಒಂದು ಅರ್ಥ ಆಗುತ್ತೆ ಯಾವ್ಯಾವ ರೀತಿ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಮಾಡಲ್ಸು, ಯಾವ್ಯಾವ ಸಬ್ಜೆಕ್ಟ್ಸು, ಯಾವ್ಯಾವ ಟಾಪಿಕ್ಸಿಂದ ಕೇಳಿದ್ದಾರೆ ಕ್ವಶನ್ನ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಜಿಯೋಗ್ರಫಿಲಿ ಅಗ್ರಿಕಲ್ಚರು ಮತ್ತು ಈಗ ಮಿನರಲ್ಸ್ ಆ ಥರ ಕ್ವಶನ್ಸ್ ಕೇಳ್ತಾರೆ. ಬಟ್ ನಾವು ಮೇನ್ಸ್ಗೆ ಹೋದಾಗ ಅಷ್ಟು ಓದಲ್ಲ, ಈ ಟಾಪಿಕ್ ಅಷ್ಟು ಓದೋಕ್ಕೆ ಹೋಗಲ್ಲ. ಬಟ್ ನಾವು ಮೇನ್ಸಲ್ಲಿ ಬರೀ ಕ್ಲೈಮೇಟಾಲಜಿ, ಓಷನೋಗ್ರಫಿ ಆ ಥರ ನೋಡ್ಕೊತೀವಿ. ಯಾವಾಗ ನಾವು ಮೇನ್ಸ್ ಓದ್ತಿರ್ತೀವಲ್ಲ ಆಗ ಇವು ನೋಡಿದರೆ ಮೀನ್ಸ್ ಏನು ಪ್ರಿಲಿಮ್ಸ್ ಟಾಪಿಕ್ ನೋಡಿದರೆ ಯಾವಾಗ ಪ್ರಿಲಿಮ್ಸ್ ಹತ್ರ ಬರುತ್ತಲ್ಲ, ಮೀನ್ಸ್ ನಿಯರ್ ಮಾರ್ಚ್, ಏಪ್ರಿಲ್, ಮೇ ಬರುತ್ತಲ್ಲ ಆಗ ಅಷ್ಟೊಂದು ಪ್ರಿಲಿಮ್ಸ್ ಓದೋಕ್ಕೆ ಕಷ್ಟ ಆಗಲ್ಲ. ಸೊ ಮೈ ಒಪಿನಿಯನ್ ಏನು ಅಂದರೆ ಯಾವತ್ತು ಪ್ರಿಲಿಮ್ಸ್ ಫಸ್ಟ್ ಅನಲೈಸ್ ಮಾಡಿ 2013ಇಂದ 24ವರೆಗೂ ಮೀನ್ಸ್ 25ವರೆಗೂ. ನೆಕ್ಸ್ಟು ಮೇನ್ಸ್ ಫುಲ್ ಪೇಪರ್ 2013ಇಂದ ಆರ್ ಲಾಸ್ಟ್ 5 ಇಯರ್ಸ್ ಪೇಪರ್ನ ಅನಲೈಸ್ ಮಾಡಿದ್ಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಓದಬೇಕು, ನಾನು ಯಾವ ಥರ ಅಪ್ರೋಚ್ ಮಾಡಬೇಕು, ಪ್ರತಿಯೊಂದು ಸಬ್ಜೆಕ್ಟು ನಾನು ಎಲ್ಲಿಂದ ಇನ್ಫಾರ್ಮೇಷನ್ನ ತೊಗೋಬೇಕು ಅಂತ. ಅದಾದಮೇಲೆ ಈಗ ಡೌಟ್ ಇರುತ್ತೆ ನಿಮಗೆಲ್ಲ, ಸರ್ ಈಗ ಬ್ರದರ್ ನೀವು ಯಾವ ವೆಬ್ಸೈಟ್ ಯೂಸ್ ಮಾಡ್ತೀರಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಅಂತ. ಅದಕ್ಕೆ ಸಿಂಪಲಾಗಿ UPSC ಫೈಲ್ಸ್ ಅಂತ ಟೆಲಿಗ್ರಾಮ್ ಒಂದು ಚಾನಲ್ ಇದೆ. ಅದರಲ್ಲಿ 2013ಇಂದ 2025ವರೆಗೂ ಬೋತ್ ಪ್ರಿಲಿಮ್ಸು GS1 ಮತ್ತು ಪ್ರಿಲಿಮ್ಸು CSAT ಮತ್ತು ಆಲ್ ಪೇಪರ್ಸು GS1, GS2, GS3, GS4 ಆಲ್ ಜನರಲ್ ಸ್ಟಡೀಸ್ ಪೇಪರ್ಸ್ ಮೇನ್ಸ್ದು ಎಲ್ಲ ಮೀನ್ಸ್ ಒಂದು PDF ಮಾಡಿ ಅವರೇ ಬಿಟ್ಟಿದ್ದಾರೆ ಸಪ್ರೇಟಾಗಿ. ಮೀನ್ಸ್ ಅವೆಲ್ಲ ಒರಿಜಿನಲ್ ಪೇಪರ್ಸು UPSC ಕ್ಯಾಂಡಿಡೇಟ್ಸ್ ಏನು ಬರೋದ್ರಲ್ಲ ಆ ಪೇಪರ್ಸು. ಅಲ್ಲಿಗೋಗಿ ಆ ಪೇಪರ್ಸ್ನ ನೀವು ನೋಡಿ. ನಾವು ನೋಡಿದಾಗ ನಿಮಗೊಂದು ಲೈಕ್ ಒಂದು ಎಕ್ಸಾಮ್ ಥರ ಫೀಲಿಂಗ್ ಇರುತ್ತೆ. ಈ ಥರ ನಾವು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ. ಈಗ ನಾನು ನಿಮಗೆ ಹೇಳೋದಾದರೆ ಇಂಟರ್ನ್ಯಾಷನಲ್ ರಿಲೇಷನ್ಸು ಪ್ರಿಲಿಮ್ಸಲ್ಲಿ ವೇರಿ ಆಗ್ಬೋದು. ವರ್ಷ ಒಂದು ವರ್ಷ 25 ಮೀನ್ಸ್ 10 ಮಾರ್ಕ್ಸಿಗೆ ಬಂದರೆ ನೆಕ್ಸ್ಟ್ ವರ್ಷ 11 ಮಾರ್ಕ್ಸು ಅಲ್ಲಿ ಕಮ್ಮಿ ಆಗ್ಬೋದು. ಬಟ್ ಇನ್ನು ಮೇನ್ಸಲ್ಲಿ ಆದರೆ GS2 ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬರುತ್ತೆ. ಪ್ರತಿ ಸಲನೂ 50 ಮಾರ್ಕ್ಸಿಗೆ ಕೇಳ್ತಾರೆ, ಅದು ಚೇಂಜ್ ಆಗಲ್ಲ. ಅದೇ ಥರ ಏಕೆಂದರೆ ನೀವು ಇಂಟರ್ನ್ಯಾಷನಲ್ ರಿಲೇಷನ್ನ ಪ್ರಿಲಿಮ್ಸ್ಗೆ ಸಪ್ರೇಟು ಮೇನ್ಸ್ಗೆ ಸಪ್ರೇಟ್ ಅವರ ಅವಶ್ಯಕತೆ ಇಲ್ಲ. ಬಟ್ ನಾವು ಫಸ್ಟು ನಮ್ಮದು ಈಗ ಫ್ರೆಷರ್ಸು ಮತ್ತು ಯಾರು ಹೊಸ್ದಾಗಿ ಬರ್ತಾರಲ್ಲ ಅವ್ರೇನಾಗ್ತಾರೆ ಅಂದರೆ ಇವರು ಯೂಟ್ಯೂಬರ್ ಟಾಪರ್ಸ್ ಈ ಥರ ಹೇಳ್ತಾರೆ, ಅದಕ್ಕೆ ನಾನು ಮೇನ್ಸ್ಗೆ ಫಸ್ಟ್ ಪ್ರಿಪೇರ್ ಆಗೋಣ, ದೆನ್ ಆಮೇಲೆ ಜನವರಿ ಮೇಲೆ ಪ್ರಿಲಿಮ್ಸ್ಗೆ ಆಗೋಣ, ಆ ಥರ ಹೋಗ್ತಾರೆ. That is right preparation. There is no problem. But you should analyze previous year question paper before going to anything or before dive to any strategy. It's my opinion and my experience. ಇದನ್ನ ನೀವು ಫಾಲೋ ಮಾಡಿ. ಇದೇ ಥರ ನಿಮಗೆ UPSC ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ದರೆ ಮತ್ತು ಇದೇ ಥರ UPSC ರಿಲೇಟೆಡ್ ಕ್ವಾಲಿಟಿ ಮತ್ತು ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಗಣೇಶ್ ಗಿರೀಶ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಯಾರ್ಯಾರು ಕಾಂಪಿಟೇಟಿವ್ UPSC CS ಗೆ ಓದ್ತಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.